ನಮಸ್ಕಾರ ಹೊಲಿಗೆ ಪ್ರಿಯರಿ. ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಒಂದು ಹ್ಯಾಂಡ್ ಬ್ಯಾಗ್ ಹೊಲಿಯೋದನ್ನು ತೋರಿಸ್ಕೊಡ್ತೀನಿ. ತುಂಬ ನೀಟಾಗಿ ಬಂದಿದೆ ನೋಡಿ. ಸಾಕಷ್ಟು ಸ್ಪೇಸಿಯಸ್ ಆಗಿದೆ. ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ಒಳಗೊಂದು ಜಿಪ್ಪರ್ ಪಾಕೆಟ್ ಮಾಡಿದ್ದೀನಿ. ದುಡ್ಡು, ಮೊಬೈಲು ಎಲ್ಲ ಇಟ್ಕೋಬೋದು. ಹಾಗೆ ಹೊರಗೂ ಒಂದು ಜಿಪ್ಪರ್ ಪಾಕೆಟು ಮಾಡಿದ್ದೀನಿ. ಬೇಕಾದ ಸಾಮಾನು ಇಟ್ಕೋಬೋದು. ಆಫೀಸಿಗೆ ಒಯ್ಬೋದು. ಎಲ್ಲರೂ ನೆಂಟರ ಮನೆಗೂ ತಗೋ ಹೋಗ್ಬೋದು. ನೋಡಿ ಹೊಲಿಯೋದಿಗಂತ ನೋಡ್ಕೊಬರೋಣವಾ. ಇದಕ್ಕೆ ಅಂತ ನಾನು ಒಂದು ಬಟ್ಟೆ ತೊಗೊಂಡಿದ್ದೆ. ಅದಕ್ಕೆ ಕ್ಯಾನ್ವಾಸ್ ಜೋಡಿಸಿಟ್ಕೊಂಡಿದ್ದೀನಿ. ಇದು ಉದ್ದ 30 ಇಂಚಿದೆ, ಹಾಗೆ ಅಗಲ 20 ಇಂಚಿದೆ. ಈಗ ಇದನ್ನು ನಾನು ಸರಿಯಾಗಿ ಮಧ್ಯ ಮಡಚ್ಕೊಂಡು ಮಿಡ್ಲು ಪಾಯಿಂಟ್ ತೆಕ್ಕೊಳ್ತೀನಿ. ನೋಡಿ ಮಿಡ್ಲು ಪಾಯಿಂಟ್ ಗುರ್ತು ಹಾಕ್ಕೊಂಡೆ. ಹಾಗೆ ಈಗ ಮೇಲ್ಗಡೆಯಿಂದ 3 ಇಂಚಿಗೆ ನಾನು ಕೆಳಗಡೆ ಗುರ್ತು ಹಾಕ್ತಾ ಹೋಗ್ತೀನಿ. ಇದು ನಾನು ಪಾಕೆಟ್ ಮಾಡಲಿಕ್ಕೆ ಅಂತ ನೋಡಿ ಗುರ್ತು ಹಾಕಿ ಗೆರೆ ಎಳ್ಕೊಂಡೆ. ಗೆರೆ ಎಳ್ಕೊಂಡು ಈಗ ಇದರದ್ದು ಮಿಡ್ಲು ಪಾಯಿಂಟ್ ತೆಕ್ಕೊಳ್ತೀನಿ. ಮಿಡ್ಲು ಪಾಯಿಂಟ್ ತೆಕ್ಕೊಂಡು ನಾನು ಬೆಲ್ಟ್ ಕೂಡಿಸ್ಲಿಕ್ಕೆ ಅಂತ ಮೇಲ್ಗಡೆ 3 ಇಂಚಿಗೂ ಒಂದು ಗುರ್ತು ಹಾಕ್ಕೊಂಡು ಬಿಡ್ತೀನಿ. ಹಾಗೆ ಪಾಕೆಟ್ ಮಾಡಲಿಕ್ಕೆ ಅಂತ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಇದು 17.5 ಇಂಚು ಉದ್ದ ಇದೆ, 10 ಇಂಚ್ ಅಗಲ ಇದೆ. ಕೆಳಗೆ 1.5 ಇಂಚಿಗೆ ಗುರ್ತು ಹಾಕ್ಕೊಂಡು ಒಂದು ಗೆರೆ ಹಾಕ್ಕೊಳ್ತೀನಿ. ಹಾಗೆ ಈ ಗೆರೆಯಿಂದ 3/4 ಇಂಚ್ ಅಂತರದಲ್ಲಿ ಮೇಲ್ಗಡೆ ಇನ್ನೊಂದು ಗೆರೆ ಹಾಕ್ಕೊಳ್ತೀನಿ ಗುರ್ತು ಹಾಕ್ಕೊಂಡು. ಹೀಗೆ ಅದಕ್ಕೂ ಹೀಗೆ ನೋಡಿ ಗೆರೆ ಎಳ್ಕೊಳ್ತೀನಿ ಗುರ್ತು ಹಾಕ್ಕೊಂಡು. ಅದು ಎರಡರ ಮಧ್ಯ ಇನ್ನೊಂದು ಗೆರೆಗೆ ಇದು ಗುರ್ತು ಹಾಕ್ಕೊಂಡು ಎಳ್ಕೊತೀನಿ. ಹಾಗೆ ಇದರದ್ದು ಮಿಡ್ಲು ಪಾಯಿಂಟ್ ತೆಕ್ಕೊಳ್ತೀನಿ. ಮಿಡ್ಲು ಪಾಯಿಂಟ್ ತೆಕ್ಕೊಂಡು ಸೈಡಿಗೆ ಎರಡೂ ಕಡೆ 1.5 ಇಂಚಿಗೆ ಗುರ್ತು ಹಾಕ್ಕೊಂಡಿರ್ತೀನಿ. ಅಲ್ಲಿ ಮಧ್ಯ ಆಮೇಲೆ ಜಿಪ್ ಕೂಡಿಸ್ತೀನಿ. ಈಗ ನೋಡಿ ಈಗ ಬಟ್ಟೆಯ ಮೇಲ್ಭಾಗದಲ್ಲಿ ಮೇಲ್ಮುಖದ ಮೇಲೆ ಈಗ ಇದು ಲೈನಿಂಗ್ ಬಟ್ಟೆ ಇಟ್ಟು ನಾನೇನು ಪಾಕೆಟ್ ಮಾಡಲಿಕ್ಕೆ ಮಾಡಿದ್ದೇನೆ ಸುತ್ತಲೂ ನೀಟಾಗಿ ಪಿನಪ್ ಮಾಡ್ಕೊಳ್ತೀನಿ. ಮಿಡ್ಲು ಪಾಯಿಂಟ್ ಜೋಡಿಸ್ಕೊತೀನಿ. ಹಾಗೆ ಮಧ್ಯದ ಗೆರೆ ಸರಿಯಾಗಿ ನಾನೇನು ಮೇನ್ ಫ್ಯಾಬ್ರಿಕ್ಕಿಗೆ ಗೆರೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದಾಗಬೇಕಂತ ಮಾಡ್ತೀನಿ. ಹಾಗೆ ಈಗ ಸುತ್ತಲೂ ಹೊಲ್ಕೊಂಡು ಬರ್ತೀನಿ. ನೋಡಿ ಹೊಲ್ಕೊಂಡು ಬಂದಿದ್ದಾಯಿತು. ಈಗ ಇದು ಒಂದು ಕಡೆ ಈಗ ನೀಟಾಗಿ ಮಡಚ್ಕೊಂಡು ಒಂದು ಸಣ್ಣ ಕಟ್ ಹಾಕ್ಕೊಳ್ತೀನಿ. ಕಟ್ ಹಾಕ್ಕೊಂಡು ಇದು ಓಪನ್ ಮಾಡಿಕೊಂಡು ಮತ್ತು ಪೂರಾ ಕಟ್ ಮಾಡಿ ತೆಕ್ಕೊಳ್ತೀನಿ. ಹೀಗೆ ಸೈಡಿ ನೋಡಿ ಹೀಗೆ ವಿ ಶೇಪ್ನಲ್ಲಿ ನಾನು ಗುರ್ತು ಹಾಕ್ಕೊಳ್ತೀನಿ. ಮಧ್ಯದ ಗೆರೆ ಏನಿದೆಯಲ್ಲ ಅದು ಸರಿಯಾಗಿ ಮಿಡ್ಲು ಪಾಯಿಂಟ್ ಮೇಲೆ ಎಲ್ಲ ಕಡೆ ನೋಡಿ ಹೀಗೆ ಅದು ಗುರ್ತು ಹಾಕ್ಕೊಂಡು ಹೀಗೆ ಕಟ್ ಮಾಡಿ ತೆಕ್ಕೊಳ್ತೀನಿ. ನೋಡಿ ಹೀಗೆ ಕಟ್ ಮಾಡಬೇಕು. ಇಲ್ಲಿ ನೋಡಿ ಈ ಥರ ವಿ ಶೇಪ್ ಬರುತ್ತೆ. ಹೀಗೆ ಕಟ್ ಮಾಡೋದ್ರಿಂದ ನಮಗೆ ಇದು ಬಟ್ಟೆ ಉಲ್ಟಾ ಮಾಡಿ ಅದು ನೀಟಾಗಿ ಜೋಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ ಈಗ ಇದರ ಉಲ್ಟಾ ಸೈಡ್ ತೊಗೊಂಡು ಸರಿಯಾಗಿ ನೀಟ್ ಮಾಡಿಕೊಂಡು ಸೈಡಿಗೆ ನೋಡಿ ಹೀಗೆ ನೀಟಾಗಿ ಬರುತ್ತೆ. ಎಲ್ಲ ಕಡೆ 4 ಕಡೆ ಪಿನಪ್ ಮಾಡ್ಕೊಳ್ತೀನಿ. ಒಂದು ಸರಿ ಪಿನಪ್ ಮಾಡಿ ಬಟ್ಟೆನ ನೀಟಾಗಿ ಸೆಟ್ ಮಾಡ್ಕೊಳ್ತೀನಿ. ಆಮೇಲೆ ಇದನ್ನು ಸೀದಾ ಮಾಡಿಕೊಂಡು ಈಗ ನಾನು ಇದಕ್ಕೆ ಎರಡೂ ಕಡೆ ಅರ್ಧ ಇಂಚಿಗೆ ಹೆಚ್ಚಿಗೆ ತೊಗೊಂಡು ಜಿಪ್ ತೊಗೋತೀನಿ. ಜಿಪ್ಪಿಗೆ ರನ್ನರ್ ಕೂಡಿಸ್ಕೊಂಡು ಜಿಪ್ಪ ನೋಡಿ ಹೀಗೆ ಬಟ್ಟೆ ಉಲ್ಟಾ ಸೈಡ್ ಇಟ್ಕೊಂಡು ನೀಟಾಗಿ ಎರಡೂ ಕಡೆ ಅರ್ಧ ಇಂಚು ಏನು ಬಿಟ್ಕೊಂಡಿದ್ದೀನಿ ಅಲ್ಲಿ ಸರಿಯಾಗಿ ಬರುವಂಗೆ ಮಧ್ಯದಲ್ಲಿ ಜಿಪ್ಪಿನ ರನ್ನರ್ ಭಾಗ ಬರುವಂಗೆ ಇಟ್ಕೊಂಡು ಸುತ್ತಲೂ ಅದೇ ನಾ ಮೊದಲೇನು ಪಿನ್ ಹಾಕ್ಸಿ ಬಟ್ಟೆ ಸೆಟ್ ಮಾಡ್ಕೊಂಡು ಅದೇ ಪಿನ್ ತೆಗೆದು ಹಾಕ್ಕೊಂಡು ಹೀಗೆ 4 ಕಡೆ ಹೊಲಿಗೆ ಹಾಕಿ ಜಿಪ್ಪ ಜೋಡಿಸ್ಕೊಬರ್ತೀನಿ. ನೋಡಿ ಜಿಪ್ ಜೋಡಿಸಿದ್ದಾಯಿತು. ಹಾಗೆ ಅದರ ಪಾಕೆಟಿಗೂ 4 ಕಡೆ ನೋಡಿ ಹೊಲಿಗೆ ಹಾಕಿ ಜೋಡಿಸ್ಕೊಬರ್ತೀನಿ. ಜೋಡಿಸುವಾಗ ನೋಡಿ ಮೇನ್ ಫ್ಯಾಬ್ರಿಕ ಸರಿಯಾಗಿ ಮಡಚಿ ತಗೋಬೇಕು. ನೋಡಿ ಹೊಲ್ಕೊಂಡು ಬಂದಿದ್ದಾಯಿತು. ಎಷ್ಟು ನೀಟಾಗಿ ಪಾಕೆಟ್ ರೆಡಿ ಆಯಿತು. ಈಗ ಇದಕ್ಕೆ ಬ್ಯಾಗಿಂಗ್ ಅಂತ ಒಂದು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಟು 22.5 ಇಂಚು ಉದ್ದ ಇದೆ, 1.25 ಇಂಚು ಅಗಲ ಇದೆ. ಇದನ್ನು ನೋಡಿ ನಾನು ಈಗೇನು ಜಿಪ್ ಕೂಡಿಸಿದ್ದೀನಲ್ಲ ಅದರ ಕೆಳಗಡೆ ಹೀಗೆ ಸರಿಯಾಗಿ ಈಗ ಒಂಚೂರು ತುದಿ ಮಡಚ್ಕೊಂಡು ಇದು ಸುತ್ತಲೂ ಅಂದರೆ 1.5 ಇಂಚ್ ಅಂತರದಲ್ಲಿ ಹೀಗೆ ಹೊಲಿಗೆ ಹಾಕಿ ಎರಡೂ ಕಡೆ ಬೆಲ್ಟ ಜೋಡಿಸ್ಕೊಬರ್ತೀನಿ. ನೋಡಿ ಬೆಲ್ಟ್ ನೀಟಾಗಿ ಜೋಡಿಸ್ಕೊಂಬಂದಿದ್ದಾಯಿತು. ಈಗ ಇದು ಒಂದು ಸರಿ ಪಕ್ಕಕ್ಕೆ ಇಡೋಣ. ಈಗ ನಾನು ಲೈನಿಂಗ್ ಬಟ್ಟೆ ತಗೊಂಡು ಅದ್ರ ನೀಟಾಗಿ ಉದ್ದದಲ್ಲಿ ಮಡಚ್ಕೊಂಡು ಮಧ್ಯದ ಮಿಡ್ಲು ಪಾಯಿಂಟು ಗುರ್ತು ಹಾಕ್ಕೊಳ್ತೀನಿ. ಹಾಗೆ ಕೆಳಗಡೆ ಒಂದು 3 ಇಂಚಿಂದ ಮೇಲಿಂದ ಒಂದು 3 ಇಂಚಿಗೆ ಗುರ್ತು ಹಾಕ್ಕೊಂಡು ಪಾಕೆಟ್ ಕೂಡಿಸ್ಲಿಕ್ಕಂತ ಗೆರೆ ಎಳ್ಕೊತೀನಿ. ಅದು ಮಿಡ್ಲು ಪಾಯಿಂಟ್ ಮುಂದೆ ಹಾಗೆ ಪಾಕೆಟಿಂದು ಮಿಡ್ಲು ಪಾಯಿಂಟ್ ತೆಕ್ಕೊಂಡು ಪಾಕೆಟ್ ಬಟ್ಟೆ ಒಂದು ರೆಡಿ ಇಟ್ಕೊಂಡಿದ್ದೀನಿ. ಅದರದ್ದು ಸುತ್ತಲೂ ಪಿನಪ್ ಮಾಡ್ಕೊತೀನಿ. ಮಿಡ್ಲು ಪಾಯಿಂಟ್ ಜೋಡಿಸ್ಕೊಂಡು ಈಗ 4 ಕಡೆ ನೀಟಾಗಿ ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ಈ ಪಾಕೆಟ್ ಹೇಗೆ ಮಾಡೋದು ಅಂತ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದು ಜೋಡಿಸಿದ್ದಾಯಿತು. ಈಗ ಮೇನ್ ಫ್ಯಾಬ್ರಿಕ ಲೈನಿಂಗ್ ಮೇಲೆ ಉಲ್ಟಾ ಇಟ್ಟು
ನೀಟಾಗಿ ಸುತ್ತಲೂ ಪಿನಪ್ ಮಾಡ್ಕೊಳ್ತೀನಿ. ಹಾಗೆ ಒಂದು ಸೈಡು ಓಪನ್ ಮಾಡ್ಲಿಕ್ಕೆ ಜಾಗ ಬಿಟ್ಕೊಂಡು ಬಾಕಿ ಕಡೆ ಹೊಲ್ಕೊಬರ್ತೀನಿ. ಹೀಗೆ ಬೆಲ್ಟ್ ಹತ್ರ ಬಂದ್ಕೂನೆ ಬೆಲ್ಟ ಒಳಗೆ ತೂರಿಸ್ಕೊಂಡು ಹೊಲಿದು ಜೋಡಿಸ್ಕೊಬಂದೆ ನೋಡಿ. ಈಗ ಎಕ್ಸ್ಟ್ರಾ ಇರೋ ಲೈನಿಂಗ್ ಬಟ್ಟೆನ ಕಟ್ ಮಾಡಿ ತೆಕ್ಕೊಳ್ತೀನಿ. ಹಾಗೆ 4 ಕಡೆ ಮೂಲೆಗೆ ಸ್ವಲ್ಪ ಕಟ್ ಹಾಕ್ಕೊಂಡು ಈಗ ಬಟ್ಟೆನ ಸೀದಾ ಮಾಡಿಕೊಂಡೆ ಓಪನ್ ಇಟ್ಟ ಜಾಗದಿಂದ. ಈಗ ಓಪನ್ ಮಾಡಿದ ಜಾಗನ ಮಡಚಿ ಹೊಲ್ಕೊಂಡು 4 ಕಡೆ ಟಾಪ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಹಾಗೆ ಟಾಪ್ ಸ್ಟಿಚ್ ಹಾಕ್ಕೊಂಡು ನೋಡಿ ಮೇನ್ ಜಿಪ್ ಕೂಡಿಸ್ತೀನಿ. ಅದು ಬಟ್ಟೆಗಿಂತ ಒಂಚೂರು ಜಾಸ್ತಿ ತಗೊಂಡು 2 ಕಡೆ ಭಾಗಕ್ಕೆ ನೋಡಿ ಹೀಗೆ ಕೆಳಗಡೆ ಇಟ್ಟು ಜೋಡಿಸ್ತೀನಿ. ಹಾಗೆ ಸೈಡಿಗೆ ಟಾಪ್ ಸ್ಟಿಚ್ ಹಾಕ್ತೀನಿ. ಟಾಪ್ ಸ್ಟಿಚ್ಚು ಹಾಕಿ ಬೆಲ್ಟ್ ಜಿಪ್ ಜೋಡಿಸಿದ್ದಾಯಿತು. ಈಗ ಅದಕ್ಕೆ ರನ್ನರ್ ಹಾಕ್ಕೊಂಬಂದೆ. ರನ್ನರ್ ಹಾಕಿದ್ದಾಯಿತು. ಈಗ ಸರಿಯಾಗಿ ಜೋಡಿಸ್ಕೊಂಡು ಸೈಡಿಗೆ 2 ಕಡೆ ಡಬಲ್ ಸ್ಟಿಚ್ ಹಾಕಿ ಹೊಲ್ಕೊಂಡು ಬರ್ತೀನಿ. ಈಗ ಬೇಸ್ ಮಾಡೋ ನಾನು ನೋಡಿ ಕೆಳಗಡೆ 3 ಇಂಚಿಗೆ ಗುರ್ತಾಕ್ತೀನಿ. ಇದೇನು ನಾವು ಆಲ್ರೆಡಿ ಜೋಡಿಸಿದ್ದೀವಲ್ಲ ಆ ಹೊಲಿಗಿಂದ ಈ ಕಡೆ ತೊಗೋಬೇಕು. ಅದು ಉದ್ದದಲ್ಲಿ ಅಗಲದಲ್ಲಿ 3 ಇಂಚಿಗೆ ಗುರ್ತಾಕ್ಕೊಂಡು ಒಂದು ಬಾಕ್ಸ್ ರೆಡಿ ಮಾಡಿ ಕಟ್ ಮಾಡಿದೆ. ಈಗ ನೋಡಿ ಹೀಗೆ ಸೀದಾ ಮಾಡಿಕೊಂಡು 2 ಕಡೆ ಡಬಲ್ ಸ್ಟಿಚ್ ಬರ್ತೀನಿ. ನೋಡಿ ಸ್ಟಿಚ್ ಹಾಕಿದ್ದಾಯಿತು. ನಾನು ಇದಕ್ಕೆ ಜಿಗ್ಜಾಗ್ ಸ್ಟಿಚ್ ಮಾಡ್ಕೊಂಬಂದೆ. ಬೇಕಾದ್ರೆ ಪೈಪಿಂಗ್ ಮಾಡಿ ಜೋಡಿಸ್ಬೋದು. ಈಗ ಬ್ಯಾಗ ಸೀದಾ ಮಾಡೋಣ. ನೋಡಿ ಸೀದಾ ಮಾಡಿದೆ. ಎಲ್ಲ ಕಾರ್ನರಿಗೆಲ್ಲ ಕೈ ತೂರಿಸಿ ನೀಟಾಗಿ ಓಪನ್ ಮಾಡಿದೆ. ಎಷ್ಟು ಚೆಂದ ಬಂತು ಬ್ಯಾಗು ನೋಡಿ. ಬೇಸು ತುಂಬ ಸ್ಪೇಸಿಯಸ್ ಆಗಿದೆ. 6 ಇಂಚು ಬ್ಯಾಗು ಒಳ್ಳೆ ಸ್ಪೇಸಿಯಸ್ ಆಗಿದೆ. ಆರಾಮಾಗಿ 2 ದಿನ ಟ್ರಾವೆಲಿಂಗ್ ತೊಗೋಬೋದು, ಮಾರ್ಕೆಟಿಗೆ ತೊಗೋಬೋದು, ಪೇಟೆಗೆ ತೊಗೋಬೋದು. ಎಷ್ಟು ನೀಟಾಗಿ ಬಂತು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್. ನೋಡಿ ಉದ್ದ ಫೈನಲ್ಲು 12 ಇಂಚಿದೆ, ಅಗಲ 17.5 ಇಂಚಿದೆ. ಹಾಗೆ ಬೇಸು 6 ಇಂಚ್ ಬಂದಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.